ಆತ್ಮೀಯ ಗುರು ಹಿರಿಯರೇ ಹಾಗೂ ಶಿಕ್ಷಕ ಮಿತ್ರರೇ, ಈಗಾಗಲೇ ನಾವು 40 ದಿನಗಳ ವಿದ್ಯಾಪ್ರವೇಶವನ್ನು ಮುಕ್ತಾಯಗೊಳಿಸಿ ಅದಕ್ಕೆ ಸಂಬಂಧಿಸಿದಂತೆ ನಾವು ವಿದ್ಯಾಪ್ರವೇಶ ದಿನಚರಿಯನ್ನು ನಿರ್ವಹಣೆ ಮಾಡಿದ್ದೇವೆ. ದಿನ 40ನೇ ದಿವಸ ಸಮಗ್ರ ಮೌಲ್ಯಮಾಪನವನ್ನು ಮಾಡಿ ನಾನು ಈಗಾಗಲೇ ಗ್ರೂಪಲ್ಲಿ ಶೇರ್ ಮಾಡಿದ್ದೇನೆ ಅಂತಿಮ ಮೌಲ್ಯಮಾಪನ ಮಾರ್ಗಸೂಚಿಯನ್ನು. ಆ 2 ಹಾಳೆಗಳನ್ನು ಜೆರಾಕ್ಸ್ ಮಾಡಿ ಪ್ರತಿಯೊಬ್ಬ ವಿದ್ಯಾರ್ಥಿಗೆ ನಾವು ಆ ಮಾರ್ಗಸೂಚಿ ಅನುಸಾರವಾಗಿ ಮೌಲ್ಯಮಾಪನವನ್ನು ಮಾಡಿ ಅದನ್ನು ನಾವು ಕೃತಿ ಸಂಪುಟದಲ್ಲಿ ದಾಖಲೆಯನ್ನು ನಿರ್ವಹಿಸಬೇಕಾಗಿರುತ್ತೆ. ಈಗಾಗಲೇ ತಿಳಿಸಿದಂತೆ ವಿದ್ಯಾಪ್ರವೇಶ ಅಂತಿಮ ಮೌಲ್ಯಮಾಪನ ಮಾರ್ಗಸೂಚಿಯಲ್ಲಿ ನಾವು ಮೊದಲಿಗೆ ವಿದ್ಯಾರ್ಥಿ ಹೆಸರನ್ನು ಬರೆದುಕೊಂಡು ಎಷ್ಟು ಮಕ್ಕಳಿದ್ದಾರೋ ಅಷ್ಟು ಇಂಡಿವಿಜುವಲ್ ಆಗಿ ಈ ಮಾರ್ಗಸೂಚಿಯನ್ನು ನಾವು ಜೆರಾಕ್ಸ್ ಮಾಡಿಸ್ಕೊಂಡು ಅದರಲ್ಲಿ ಮೊದಲ ಭಾಗವಾಗಿ ವೈಯಕ್ತಿಕ ಸ್ವಚ್ಛತೆಗೆ ಸಂಬಂಧಪಟ್ಟ ಹಾಗೆ ಸಂಬಂಧಿಸಿದಂತಹ ಕಾಲಮಲ್ಲಿ ನಾವು ಟಿಕ್ ಗುರುತನ್ನು ಹಾಕಬೇಕಾಗಿರುತ್ತೆ. ಅದು ವೈಯಕ್ತಿಕ ಸ್ವಚ್ಛತೆಗೆ ಸಂಬಂಧಪಟ್ಟ ಹಾಗೆ ಒಂದು ಅಡ್ವೈಸಲ್ಲಿ ಕೆಲವೊಂದು ಮಾನಕಗಳನ್ನು ಆಧರಿಸಿ ನಾವು ಮಗುವನ್ನು ವೀಕ್ಷಣೆ ಮಾಡಿ ಹಾಕಬೇಕಾಗಿರುತ್ತೆ. ತದನಂತರದಲ್ಲಿ ಮಗುವಿನ ದೈನಂದಿನ ಚಟುವಟಿಕೆಗಳ ಹೊಂದಾಣಿಕೆ ಮತ್ತು ಅನುಸರಿಸುವಿಕೆ ಬಗ್ಗೆ ಕೆಲವೊಂದಿಷ್ಟು ಮಾನಕಗಳಿರುತ್ತೆ. ಅದನ್ನು ನೋಡಿಕೊಂಡು ನಾವು ಅಪರೂಪಕ್ಕೆ ಕೆಲವು ಸಲ ಯಾವಾಗಲೂ ಇದನ್ನು ನಾವು ಮಗುವನ್ನು ವೀಕ್ಷಣೆ ಮಾಡಿ ನಾವು ಮೌಲ್ಯಮಾಪನ ಮಾಡಬೇಕಾಗಿರುತ್ತೆ. ಸಂಬಂಧಿಸಿದ ಕಾಲಮನಲ್ಲಿ ಟಿಕ್ ಹಾಕಬೇಕಾಗಿರುತ್ತೆ. ನಂತರದಲ್ಲಿ ಹೊರಾಂಗಣ ಚಟುವಟಿಕೆಯಲ್ಲಿ ಮಗುವಿನ ಭಾಗವಹಿಸುವಿಕೆ ಹೇಗಿತ್ತು ಅನ್ನೋದ್ರ ಬಗ್ಗೆ ಕೆಲವೊಂದು ಮಾನಕಗಳನ್ನು ಕೊಟ್ಟಿದ್ದಾರೆ. ಇದು ಆಲ್ಮೋಸ್ಟ್ ಯಾವ ರೀತಿಯಾಗಿರುತ್ತೆ ಅಂದರೆ ಮಗುವಿನ ಲೋಕೋಮೋಟಿವ್ ಸ್ಕಿಲ್ಲನ್ನು ಪರೀಕ್ಷೆ ಮಾಡ್ತಕ್ಕಂತಹ ಚಟುವಟಿಕೆಗಳಿಗೆ ಸಂಬಂಧಪಟ್ಟಿರುತ್ತೆ. ಈಗಾಗಲೇ ನಾವು ಸೂಕ್ಷ್ಮ ಸ್ನಾಯು ಚಾಲನಾ ಕೌಶಲ್ಯಗಳು ಅಂತಕ್ಕಂತಹ ಒಂದು ತರಗತಿಯ ನಿರ್ವಹಣೆಯಲ್ಲಿ ಬರ್ತಕ್ಕಂಥ ಅವಧಿನಲ್ಲಿ ಆ ಮಗು ಹೇಗೆ ನಿರ್ವಹಣೆ ಮಾಡಿತ್ತು ಅನ್ನೋದನ್ನು ನಾವು ವೀಕ್ಷಣೆ ಮಾಡಿಕೊಂಡು ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಇಲ್ಲಿ ಈ ಕಡೆ ಭಾಗದಲ್ಲಿ ಆ ಒಂದು ಲೋಕೋಮೋಟಿವ್ ಸ್ಕಿಲ್ಲನ್ನು ಉಪಯೋಗ ಮಾಡಬೇಕಾದ್ರೆ ಮಗು ಸಹಾಯದ ಅವಶ್ಯಕತೆ ಇತ್ತಾ ಅಥವಾ ಕಷ್ಟಪಡ್ತಾ ಇತ್ತಾ ಅಥವಾ ಸುಲಭವಾಗಿ ಆ ಚಟುವಟಿಕೆಗಳನ್ನ ಮಾಡ್ತಾ ಇತ್ತಾ ಅನ್ನೋದ್ರ ಬಗ್ಗೆ ನಾವು ಮಾಹಿತಿಯನ್ನು ಇಲ್ಲಿ ತುಂಬಬೇಕಾಗಿರುತ್ತೆ. ಹಾಗೆ ಮತ್ತೊಂದು ಅಡ್ವೈಸ್ ಸೃಜನಾತ್ಮಕತೆ, ಸೌಂದರ್ಯ ಪ್ರಜ್ಞೆ ಹಾಗೂ ಸ್ನಾಯು ಚಲನಾಭಿವೃದ್ಧಿಯ ಕಲಾ ಚಟುವಟಿಕೆಗಳಲ್ಲಿ ಭಾಗವಹಿಸುವಿಕೆ. ಇಲ್ಲೂ ಕೂಡ ಸ್ನಾಯು ಚಲನಾ ಕೌಶಲ್ಯಗಳು ಬಂದ್ರೂ ಕೂಡ ಇಲ್ಲಿ ನೆಕ್ಸ್ಟ್ ಸೃಜನಾತ್ಮಕ ಚಟುವಟಿಕೆಗಳಿಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದಿಷ್ಟು ಮಾನಕಗಳನ್ನು ಕೊಟ್ಟಿದ್ದಾರೆ. ಅದರಲ್ಲೂ ಕೂಡ ಮಗು ಸಹಾಯದ ಅವಶ್ಯಕತೆ ಇತ್ತಾ, ಕಷ್ಟಪಟ್ಟು ಮಾಡ್ತಾ ಇದ್ದಾರಾ ಅಥವಾ ಮಗು ಸಲೀಸಾಗಿ ಅದನ್ನು ನಿರ್ವಹಣೆ ಮಾಡ್ತಾ ಇತ್ತಾ ಅನ್ನೋದ್ರ ಬಗ್ಗೆ ನಾವು ಮೌಲ್ಯಮಾಪನವನ್ನು ಮಾಡಬೇಕಾಗಿರುತ್ತೆ. ಹಾಗೆ ಸಂಖ್ಯಾಜ್ಞಾನ ಮತ್ತು ಪರಿಸರ ಪ್ರಜ್ಞೆ ಪ್ರದರ್ಶಿಸುವಿಕೆ. ಈ ಒಂದು ಕಾಲಂನಲ್ಲಿ ಬರ್ತಕ್ಕಂತಹ ಕೆಲವೊಂದು ಮಾನಕಗಳು, ಅದರಲ್ಲೂ ಕೂಡ ಸಹಾಯದ ಅವಶ್ಯಕತೆ, ಕಷ್ಟಪಟ್ಟು ಮಾಡ್ತಾ ಇದ್ದಾರಾ ಅಥವಾ ಮಗು ಸಲೀಸಾಗಿ ಇದನ್ನು ಮಾಡ್ತಾ ಇದೆಯಾ ಅನ್ನೋದ್ರ ಬಗ್ಗೆ ನಾವು ಮಾಹಿತಿಯನ್ನು ಸಂಗ್ರಹಿಸಿ ಸುಮಾರು 15 ಮಾನಕಗಳಿದ್ದಾವೆ, ಅವುಗಳನ್ನು ನಾವು ತುಂಬಬೇಕಾಗುತ್ತೆ. ನಂತರದಲ್ಲಿ ಮೌಖಿಕ ಅಭಿವ್ಯಕ್ತಿಯ ಪ್ರದರ್ಶನ. ಇದರಲ್ಲಿ ಮಗು ಹೇಗೆ ಚಟುವಟಿಕೆಯಲ್ಲಿ ನಿರ್ವಹಣೆಯನ್ನು ಮಾಡ್ತಾ ಇತ್ತು ಅನ್ನೋದ್ರ ಬಗ್ಗೆ ನಾವು ಮೌಲ್ಯಮಾಪನವನ್ನು ಮಾಡಬೇಕು. ಹಾಗೆ ಪ್ರಾರಂಭಿಕ ಓದುವ ಕೌಶಲ್ಯಗಳಲ್ಲಿ ಯಾವ ರೀತಿ ಪ್ರದರ್ಶನ ಮಾಡ್ತಾ ಇತ್ತು, ಹಾಗೆಯೇ ಪ್ರಾರಂಭಿಕ ಬರವಣಿಗೆ ಕೌಶಲ್ಯ ಯಾವ ರೀತಿ ಪ್ರದರ್ಶನ ಮಾಡ್ತಾ ಇತ್ತು, ಇದಿಷ್ಟು ನಾವು ಮೌಲ್ಯಮಾಪನವನ್ನು ಮಾಡಿ ಕೊನೆಯದಾಗಿ ನಾವು ಮಗುವಿನಲ್ಲಿ ಏನಾದರೂ ವಿಶಿಷ್ಟತೆಗಳು ಕಂಡು ಬಂದಿದ್ದರೆ, ಮಗುವಿನಲ್ಲಿ ಏನಾದರೂ ವಿಶೇಷವಾದಂಥ ಪ್ರತಿಭೆ ಇದ್ದರೆ ಅದನ್ನು ಕೂಡ ನಾವು ಸಾಮರ್ಥ್ಯವನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಮತ್ತು ಕೊನೆಯದಾಗಿ ನಾವು ಹಾಜರಾತಿ ಬಗ್ಗೆ ಹಾಗೆ ಮುಖ್ಯ ಶಿಕ್ಷಕರ ಸಹಿ ದಿನಾಂಕವನ್ನು ಹಾಕಿಸ್ಬೇಕು. ನಾವು ಸಹಿಯನ್ನು ಮಾಡೋದ್ರ ಜೊತೆಗೆ ಪಾಲಕರ ಸಹಿಯನ್ನು ಹಾಕಿ ಈ ಒಂದು ಮೌಲ್ಯಮಾಪನ ಮಾರ್ಗಸೂಚಿಯನ್ನು ಮಗುವಿನ ವೈಯಕ್ತಿಕ ಕೃತಿ ಸಂಪುಟದಲ್ಲಿ ದಾಖಲೆಯಾಗಿ ನಿರ್ವಹಿಸಬೇಕಾಗಿರುತ್ತೆ. ನಂತರದಲ್ಲಿ ವಿದ್ಯಾಪ್ರವೇಶವನ್ನು ಮುಗಿಸಿ ನಾವು ಅವರಿಗೆ ಕಲಿಕಾಂಶವನ್ನು ಶುರು ಮಾಡ್ತೇವೆ. ಆಗ ನಾವು ಎಂದಿನಂತೆ ದಿನಚರಿಯನ್ನು ಬರಿಬೇಕಾಗಿರುತ್ತೆ. ದಿನಚರಿಯನ್ನು ಬರೀತಕ್ಕಂಥ ಕ್ರಮವನ್ನು ಈ ಹಿಂದೆ ನಾನು ವಿಡಿಯೋನಲ್ಲಿ ತಿಳಿಸಿದ್ದೆ. ಇದು ಮಾದರಿಗಾಗಿ ಹೋದ ವರ್ಷದ ಒಂದು ದಿನಚರಿಯನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದಕ್ಕೆ ನಿರ್ವಹಣೆ ಮಾಡಲಿಕ್ಕೆ ನಾವೇನು ಮಾಡಬೇಕಾಗತ್ತೆ, ಒಂದು ಹಾಜರಾತಿ ಪುಸ್ತಕವನ್ನೇ ತೆಗೆದುಕೊಂಡ್ರೆ ಬಹಳಷ್ಟು ಉತ್ತಮ ಆಗುತ್ತೆ, ಜೆರಾಕ್ಸ್ ಮಾಡಿಸ್ಕೊಳ್ಳೋಕ್ಕಿಂತಲೂ ಕೂಡ. ಏಕೆಂದರೆ ಅದು ತುಂಬ ಅದರಲ್ಲಿ ದಿನಾಂಕ ಮತ್ತು
ಮಕ್ಕಳ ಹೆಸರನ್ನು ಬರೀಲಿಕ್ಕೆ ಸ್ಪೇಸು ಎಲ್ಲ ಇರೋದರಿಂದ ನಾವು ಇದನ್ನು ನಿರ್ವಹಣೆ ಮಾಡ್ತಕ್ಕಂಥದ್ದು ಒಳ್ಳೆಯದು. ಇಲ್ಲಿ ನಾವು ಎಲ್ಲ ಸಬ್ಜೆಕ್ಟ್ಗಳನ್ನು ನಿರ್ವಹಣೆ ಮಾಡ್ತಾಯಿದ್ವಿ ಅಂತ ಹೇಳಿದ್ರೆ ಈ ಕಡೆ 4 ಕಾಲಮ್ಗಳನ್ನು ಮಾಡ್ತಕ್ಕಂಥದ್ದು ಕನ್ನಡ, ಗಣಿತ, ಪರಿಸರ ಅಧ್ಯಯನ ಮತ್ತು RNW ENK ಮಾಡ್ತಕ್ಕಂಥದ್ದು. ಇಲ್ಲಿ ನಾವು ಮೇಲ್ಗಡೆ ದಿನಾಂಕವನ್ನು ಕೊಟ್ಟಿರ್ತಾರೆ. ಹಾಗೆ ನಾವು ಯಾವ ಮೆಟ್ಟಲಿಗೆ ಮಗು ಇದೆಯೋ ಆ ಮಗು ಪೂರ್ಣ ಆಗಿ ಈ ಇಡೀ ದಿನದ ಕೊನೆಯಲ್ಲಿ ಮಗು ಆ ಒಂದು ಸಬ್ಜೆಕ್ಟಲ್ಲಿ ಯಾವ ಕಾರ್ಡನ್ನು ಬಳಕೆ ಮಾಡ್ತಾಯಿತ್ತು ಅಥವಾ ಯಾವ ಮೆಟ್ಟಿಲ ಸಂಖ್ಯೆಯನ್ನು ಪೂರ್ಣಗೊಳಿಸಿತ್ತೋ ಆ ಸಂಖ್ಯೆಯನ್ನು ನಾವು ಇಲ್ಲಿ ಬರೀಬೇಕಾಗಿರುತ್ತೆ. ಈಗ ಉದಾಹರಣೆಗೆ ನಾವು 1ನೇ ತಾರೀಕು ನಿರ್ವಹಣೆ ಮಾಡ್ತಾಯಿದ್ವಿ ಅಂದರೆ ಕನ್ನಡದಲ್ಲಿ 20ನೇ ಮೆಟ್ಟಿಲನ್ನು ಮಗು ಪೂರೈಕೆ ಮಾಡಿದೆ ಅಂದರೆ 20ನೇ ಮೆಟ್ಟಿಲು ಅಂತ ಬರೀಬೇಕು. ಹೀಗೆ ಕಂಪ್ಲೀಟ್ ಮಾಡಿರ್ತಕ್ಕಂಥ ಮೆಟ್ಟಿಲ ಸಂಖ್ಯೆಯನ್ನು ನಾವು ದಿನಚರಿಯಲ್ಲಿ ಬರೀಬೇಕು. ಇದು ವೈಯಕ್ತಿಕ ದಿನಚರಿ ಆಗಿರುತ್ತೆ. ನಾವು ಈಗ ಯಾವುದೇ ಮೀಟಿಂಗ್ ಆಗಿರ್ಬೋದು, ರಜೆ ಮೇಲೆ ತೆರಳಿದ್ದಾಗ ಆ ದಿನಾಂಕದಲ್ಲಿ ನಾವು ರಜೆಯನ್ನು ತೋರಿಸ್ಬೇಕಾಗತ್ತೆ. ಹಾಗೆ ಇದರಲ್ಲಿ ಎಲ್ಲ ಸಬ್ಜೆಕ್ಟ್ಗಳನ್ನು ಈ ರೀತಿ ದಿನಾಂಕ ವಹಿ ಮೆಟ್ಟಿಲು ಸಂಖ್ಯೆಯನ್ನು ನಿರ್ವಹಣೆ ಮಾಡಬೇಕಾಗುತ್ತೆ. ಇದನ್ನು ನಾವು ಮುಂದೆ ಕಲಿಕಾಂಶ ಪ್ರಾರಂಭವಾದ ನಂತರ 1ನೇ ತರಗತಿ, 2ನೇ ತರಗತಿ, 3ನೇ ತರಗತಿಗೆ ದಿನಚರಿಯನ್ನು ನಾವು ಬರ್ಕೊಂತ ಹೋಗಬೇಕಾಗತ್ತೆ. ಇದನ್ನು ನಾನು ತದನಂತರದ ವಿಡಿಯೋದಲ್ಲಿ ನಿಮಗೆ ತಿಳಿಸೋದಕ್ಕೆ ಇಚ್ಛೆ ಪಡ್ತೇನೆ. ಹಾಗೆಯೇ ಇನ್ನೊಂದು ಈ ವಿಚಾರದಲ್ಲಿ ಈಗ ನಾವು ಹಾಗೆ ENKಗೆ ಸಂಬಂಧಪಟ್ಟ ಹಾಗೆ ನಾವು ಈಗಾಗಲೇ ವಿದ್ಯಾಪ್ರವೇಶದ ಮತ್ತು ENKನಲ್ಲಿ ಸೇತುಬಂಧದಲ್ಲಿ ನಾವು ನೋಡೋದಾದರೆ ನಾವು ಈಗಾಗಲೇ 3ನೇ ತರಗತಿ ಮಕ್ಕಳಿಗೆ 2ನೇ ತರಗತಿಯ ಕಾರ್ಡ್ಗಳನ್ನು, 2ನೇ ತರಗತಿಯ ಮಕ್ಕಳಿಗೆ 3ನೇ ತರಗತಿ ಕಾರ್ಡ್ಗಳನ್ನು ಬಳಕೆ ಮಾಡಿಕೊಂಡು ನಾವು ಈಗ ಕಲಿಸ್ಬೇಕಾಗಿರುತ್ತೆ. ನಾವು ಇಲ್ಲಿ ಸೇತುಬಂಧಕ್ಕೆ ಸಂಬಂಧಪಟ್ಟ ಹಾಗೆ 80 ನಿಮಿಷಗಳ ಅವಧಿಯನ್ನು ಈಗಾಗಲೇ ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ 30 ನಿಮಿಷಗಳ ಅವಧಿ RNW, 20 ನಿಮಿಷಗಳ ಅವಧಿ L&S ಆ್ಯಂಡ್ 30 ನಿಮಿಷ RNWಗೆ ನಾವು ಬಳಕೆ ಮಾಡ್ಕೊಂಡಿದ್ವಿ. ಇಲ್ಲಿ ಸೇತುಬಂಧ ಅಂತ ಬಂದಾಗ ನಾವು ಅವರಿಗೆ ಕೇವಲ 3 ಸೆಗ್ಮೆಂಟ್ಗಳನ್ನು ಮಾತ್ರ ಯೂಸ್ ಮಾಡ್ಕೊಂಡು ಕಳಿಸ್ತಾ ಇದ್ವಿ. ಲ್ಯಾಂಗ್ವೇಜ್ ಗೇಮ್ಸು, ಕಾನ್ವರ್ಸೇಷನ್ ಸರ್ಕಲ್ಲು ಆ್ಯಂಡ್ ದೆನ್ ಗ್ರಾಮರ್ ಕಾರ್ಡು ಅಂಥೇಳಿ. ಅದರಲ್ಲಿ ಲ್ಯಾಂಗ್ವೇಜ್ ಗೇಮ್ಸ್ಗೆ ಸಂಬಂಧಪಟ್ಟ ಹಾಗೆ ಸೈಟ್ ವರ್ಡ್ಸ್ಗಳಿಗೆ ಜಾಸ್ತಿ ಫೋಕಸನ್ನು ಮಾಡಿ ಅದನ್ನು ಪ್ರಾಕ್ಟೀಸ್ಗೆ ಹೆಚ್ಚು ಒತ್ತನ್ನು ಕೊಟ್ಟಿದ್ವಿ. ಕಾನ್ವರ್ಸೇಷನ್ ಸರ್ಕಲ್ಲು ಅಂದರೆ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಅಲ್ಲೇ ಇರುತ್ತೆ. ಟೆನ್ಸಸ್ಸು ಮತ್ತು ಸಿಂಗ್ಯುಲರ್ ಪ್ಲೂರಲ್ಲು, ಗ್ರಾಮರ್ ಪಾಯಿಂಟ್ಸು ಮತ್ತು ಅದರಲ್ಲಿ ಅಪಾಸ್ಟ್ರಫಿಯಸ್ಸು ಇವುಗಳಿಗೆ ಹೆಚ್ಚು ಒತ್ತನ್ನು ಕೊಟ್ಟು ನಾವು ಕಾನ್ವರ್ಸೇಷನ್ ಸರ್ಕಲ್ಸಲ್ಲಿ ಮಾಡಿಸ್ತಾ ಇದ್ವಿ. ಲ್ಯಾಂಗ್ವೇಜ್ ಗೇಮ್ ಅಂತೂ ಐ ಸ್ಪೈ ಆಗಿರ್ಬೋದು, ಮತ್ತು ಇಲ್ಲಿ ಪಾಸಿಂಗ್ ದ ಪಾರ್ಸಲ್ಲು, ಫೈರ್ ಆನ್ ದ ಮೌಂಟೇನು, ಸೈಮನ್ ಸೇಸು ಇವುಗಳನ್ನು ನಾವು ಮಾಡಿಸ್ತಾ ಇದ್ವಿ. ಹಾಗೆ ಇಲ್ಲಿ ನಾವು L&Sಗೆ ಸಂಬಂಧಪಟ್ಟ ಹಾಗೆ ಮಾನಸಾಸ್ ಫ್ಯಾಮಿಲಿ, ಮೈ ನೈಬರ್ಹುಡ್ಡು, ಕಲರ್ಸು, ನಂಬರ್ಸು ಮತ್ತು ಅನಿಮಲ್ಸ್ ಆ್ಯಂಡ್ ಬರ್ಡ್ಸು, ಟ್ರಾನ್ಸ್ಪೋರ್ಟು ಈ ಮೈಲ್ ಸ್ಟೋನ್ಸ್ಗಳನ್ನು ತಗೊಂಡಿದ್ವಿ. ಹಾಗೆ 3ನೇ ತರಗತಿಗೆ 4, 5, 6, 7, 8 ಈ ಮೈಲ್ ಸ್ಟೋನ್ಗಳನ್ನು ನಾವು 3ನೇ ತರಗತಿಗೆ 2ನೇ ತರಗತಿಯ ಕಾರ್ಡ್ಗಳನ್ನು ಕಲಿಸ್ತಾ ಇದ್ವಿ. ಇದಿಷ್ಟಕ್ಕೆ ಸಂಬಂಧಪಟ್ಟ ಹಾಗೆ ಇದು FA 1ಗೂ ಕೂಡ ಬರುತ್ತೆ. ನಾವು ಅದನ್ನು ಗಮನದಲ್ಲಿಟ್ಕೊಂಡು ENK ಇಯರ್ ಪ್ಲ್ಯಾನಲ್ಲಿ ಏನಿತ್ತೋ ಅದನ್ನು ನೋಡಿಕೊಂಡು ನಾವು ಮಾಡಬೇಕಾಗಿರುತ್ತೆ. ಧನ್ಯವಾದ.